ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಶಿಲ್ಪಾಸ್ ವ್ಲಾಗಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿಲ್ಪ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ತಮ್ನೈಲ್ ನೋಡಿ ಗೊತ್ತಾಗಿರಬಹುದು, ನಾನು ಇವತ್ತು ಶೇರ್ ಮಾಡಿರೋ ವಿಡಿಯೋ ತುಂಬಾನೇ ಸ್ಪೆಷಲ್. ಏನಪ್ಪಾ ಅಂತ ಅಂದರೆ, ಮಧ್ಯ ಕರ್ನಾಟಕದ ಜೀವನಾಡಿಯಾದಂತಹ ವೇದಾವತಿ ನದಿ ಅಂದರೆ ವಾಣಿ ವಿಲಾಸ ಸಾಗರ ಜಲಾಶಯ ಕೋಡಿ ಹೊಡೆದಿದೆ. ಜಲಾಶಯ ನಿರ್ಮಾಣವಾದಾಗಿಂದ ಇದು 4ನೇ ಸಲ ಅಷ್ಟೇ ಕೋಡಿ ಹೋಗ್ತಾ ಇರೋದು. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಿರಿಯೂರು ಜನತೆಗೆ ಇದು ಎಷ್ಟು ಸ್ಪೆಷಲ್ ಅಂತ ಹೇಳಿ. ಕೂಡ ಈ ಅಪರೂಪದ ಕ್ಷಣಗಳನ್ನ ಕಣ್ ತುಂಬಿಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಮಹಾರಿ ಕಣಿವೆಗೆ ಹೋಗಿದ್ವಿ. ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ಗೆ ಎದ್ದು 6 ಗಂಟೆಗೆ ರೆಡಿಯಾಗಿ ಮನೆ ಬಿಟ್ಟು ಅರ್ಲಿ ಮಾರ್ನಿಂಗ್ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನೋಡ್ತಾ ಇರ್ಬೋದು, ಈ ದೃಶ್ಯನ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಮತ್ತೆ ಭಯ ಆಗುತ್ತೆ ಕೂಡ, ಅಷ್ಟು ನೀರು ಹೋಗ್ತಾ ಇತ್ತು. ಹಿರಿಯೂರ್ ಜನತೆ ಯಾರಾದ್ರೂ ಇದನ್ನ ನೋಡಿಲ್ಲ ಅಂದ್ರೆ ಪ್ಲೀಸ್ ಎಲ್ರೂ ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಇಂಥ ಅಪರೂಪದ ದೃಶ್ಯ ಪ್ರತಿ ವರ್ಷ ಸಿಗೋದಿಲ್ಲ. ತುಂಬಾನೇ ಚೆನ್ನಾಗಿದೆ, ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ತೀನಿ ನಾನು. ಇನ್ನು ಯಾರಿಗಾದ್ರೂ ಅನಿವಾರ್ಯ ಕಾರಣಗಳಿಂದ ಹೋಗ್ಲಿಕ್ಕೆ ನೋಡ್ಲಿಕ್ಕೆ ಆಗಲ್ಲ ಅನ್ನೋರು ಈ ವಿಡಿಯೋದಲ್ಲೇ ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ನೀರು ಹೊರಗಡೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಾವು ಕೂಡ ಇದನ್ನೆಲ್ಲ ನೋಡ್ಕೊಂಡು ಒಂದಷ್ಟು ಫೋಟೋಗಳನ್ನ ತೆಕ್ಕೊಂಡು ತುಂಬಾ ಹೊತ್ತು ಕುತ್ಕೊಂಡಿದ್ದು, ಅದನ್ನೆಲ್ಲ ನೋಡಿ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿಂದ ಬರ್ತಾ ಮಾರಿ ಕಣಿವೆ ಅಂದ್ರೆ ಏನ್ ಸರ್ಕಲ್ ಇದೆಯಲ್ಲ, ಡ್ಯಾಮಿಗೆ ಹೋಗೋ ಸರ್ಕಲ್ಲು, ಅಲ್ಲಿ ಫಿಶ್ ಮಾರ್ಕೆಟ್ ನಡೆಯುತ್ತೆ. ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಫಿಶ್ ಮಾರ್ಕೆಟ್ ಇರುತ್ತೆ. ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಫಿಶ್, ನೋಡ್ತಾ ಇರ್ಬೋದು ನೀವು. ನಾವು ಬರ್ತಾ ಇರೋವಾಗ ಫಿಶ್ ಮಾರ್ಕೆಟ್ ಅಲ್ಲಿ ಫಿಶ್ ಬಂದಿತ್ತು, ನೋಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿ ನೋಡಿದ್ವಿ. ತುಂಬಾನೇ ಚೆನ್ನಾಗಿರೋ ಅಂತ ಫಿಶ್ ಬಂದಿತ್ತು. ಒಂದೊಂದು ಫಿಶು 4 kg 5 kg ಮ್ಯಾಕ್ಸಿಮಮ್ 25 kgದು ಒಂದೊಂದೇ ಫಿಶ್ ಇತ್ತು. ಹಾಗಾಗಿ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಫ್ರೆಶ್ ಆಗಿರುತ್ತೆ ಅಂತ ಕೂಡ ನಾವು ಮನೆಗೆ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಫಿಶ್ನ ಸೆಲೆಕ್ಟ್ ಮಾಡಿ ತಗೋತಾ ಇದ್ದೀವಿ. ನಿಮಗೆ ಯಾರಿಗಾದ್ರೂ ಹಿರಿಯೂರು ಸುತ್ತಮುತ್ತ ಇರೋ ಅಂಥವರಿಗೆ ಫ್ರೆಶ್ ಆಗಿರೋ ಮೀನು ಬೇಕು ಮತ್ತು ಕಡಿಮೆ ರೇಟಿಗೆ ಹಿರಿಯೂರು ಮಾರ್ಕೆಟಲ್ಲಿ ಇರೋ ರೇಟಿಗಿಂತ ಮಾರಿಕಣಿವೆ ಫಿಶ್ ಮಾರ್ಕೆಟಲ್ಲಿ ರೇಟ್ ಕಡಿಮೆನೇ ಇರುತ್ತೆ. ನೋಡಿ, ಯಾರಿಗಾದ್ರೂ ಬೇಕಾದರೆ ಬೆಳಗ್ಗೆ 8 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ಮಾರ್ಕೆಟ್ ಇರುತ್ತೆ, ಹೋಗಿ ತಗೋಬೋದು. ತುಂಬಾ ಫ್ರೆಶ್ ಆಗಿರೋದು, ಅವಾಗ ತಾನೇ ಹಿಡ್ಕೊಂಡು ಬಂದಿರೋ ಅಂಥ ಫಿಶ್ ಸಿಗುತ್ತೆ. ನಿಮಗೆ ಯಾರಿಗಾದ್ರೂ ಬೇಕಾದರೆ ಹೋಗಿ ತಗೊಳ್ಳಿ ಅಂತ ಹೇಳ್ತಿದ್ದೀನಿ. ಫಿಶ್ನ ನಾವು ತಗೊಂಡು ಸೆಲೆಕ್ಟ್ ಮಾಡಿ ಕೊಟ್ಟರೆ ಅವರೇ ಎಲ್ಲದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಕೊಡ್ತಾರೆ. ನೋಡಿ, ನಾವು ಅಲ್ಲಿಂದ ಎಲ್ಲದನ್ನು ಕ್ಲೀನ್ ಮಾಡಿ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾನು ಈ ಫಿಶನ್ನು ಸ್ವಲ್ಪ ಸಾಂಬಾರು ಮಾಡಿ ಸ್ವಲ್ಪ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿ ಇಟ್ಟಿದ್ದೀನಿ. ತಲೆ ಮತ್ತು ಬಾಲ ಅಥವಾ ಇನ್ನು ಏನು ಚಿಕ್ಕ ಚಿಕ್ಕ ಪೀಸ್ ಇದ್ವಲ್ಲ ಅದನ್ನೆಲ್ಲದನ್ನು ಸಾಂಬಾರಿಗೆ ಹಾಕೋಣ. ಮತ್ತು ನಡದ ಪೀಸೆಲ್ಲ ತವಾ ಫ್ರೈ ಮಾಡಿಕೊಡೋಣ. ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ನಮ್ಮ ಮಕ್ಕಳು ಸಾಂಬಾರಲ್ಲಿರೋ ಫಿಶನ್ನು ತಿನ್ನಲ್ಲ, ಹಾಗಾಗಿ ತವಾ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿ ಇಟ್ಟಿದ್ದೀನಿ. ನಾನಿಲ್ಲಿ ಮೀನು ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಮಿಕ್ಸಿ ಜಾರಿಗೆ 1 ಹಿಡಿಯಷ್ಟು ಚೆನ್ನಾಗಿ ನೆನೆಸಿ ತೊಳೆದಿರೋ ಅಂಥ ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಸಾಂಬಾರಲ್ಲಿರೋಂಥ ಫಿಶ್ಶು ಒಂದು ಮ್ಯಾಕ್ಸಿಮಮ್ ಒಂದು 2.5 3 kg ಇರ್ಬೋದು. ಹಾಗಾಗಿ ನಾನು 1 ಹಿಡಿಯಷ್ಟು ಹುಣಸೆ ಹಣ್ಣನ್ನು ಬಳಸ್ಕೊತಾ ಇದ್ದೀನಿ. 1 ಹಿಡಿಯಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡು ಅದೆರಡು ಚೆನ್ನಾಗಿ ನುಣ್ಣಗಾಗಲಿ ಅಂತ ರುಬ್ಕೋತಾ ಇದ್ದೀನಿ. ನಂತರ ಇದಕ್ಕೆ 1-2 ಇಂಚು ಶುಂಠಿ ಮತ್ತು ಒಂದು 3 ರಿಂದ 4 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ನಂತರ 1 ಹಿಡಿಯಷ್ಟು
ಕೊತ್ತಂಬರಿನ ಹಾಕ್ತಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದ ಮಸಾಲ ಪದಾರ್ಥಗಳನ್ನು ಮೀನು ಸಾರಿಗೆ ನಾವು ಬಳಸೋದಿಲ್ಲ. ಹಾಗಾಗಿ ಇದಿಷ್ಟನ್ನು ನುಣ್ಣಗೆ ರುಬ್ಕೋತೀನಿ. ನಂತರ ನಾನಿಲ್ಲಿ ಒಂದು 2ರಿಂದ 3 ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೋಡಿ, ಈ ಮಸಾಲೆನ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ, ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ನಂತರ ಇದಕ್ಕೆ ಕೊನೆಯದಾಗಿ ನಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿಯನ್ನು ಬಳಸ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಅಂತ ಅಂದರೆ ಪ್ಲೈನ್ ಧನಿಯಾ ಪುಡಿ ಇರುತ್ತಲ್ಲ, ಆ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನಾನೀಗ ಇದನ್ನು ರುಬ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ನಂತರ ಇದಕ್ಕೆ ಮೀನು ಸಾಂಬಾರು ಮಾಡಲಿಕ್ಕೆ ಯಾವಾಗಲೂ ಅಗಲ ತಳದ ಪಾತ್ರೆನ ಇಟ್ಕೋಬೇಕು. ನೋಡಿ, ಒಂದು ಅಗಲ ತಳದ ಪಾತ್ರೆನ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನು ಆಯಿಲ್ನ ಸೇರಿಸ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಸಮಯದಲ್ಲೇ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀರು ಹಾಕೋದಕ್ಕಿಂತ ಮುಂಚೆನೇ ಚೆನ್ನಾಗಿ ಮಸಾಲೆ ಮತ್ತು ಉಪ್ಪು ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿದ್ದಾದಮೇಲೆ ಸಾಂಬಾರಿಗೆ ನೀರನ್ನು ಸೇರಿಸ್ಕೋಬೇಕು. ನಿಮಗೆ ಎಷ್ಟು ಸಾಂಬಾರು ಬೇಕೋ ಆ ರೀತಿ ನೀರನ್ನು ಸೇರಿಸಿ. ಬಟ್ ಮಸಾಲೆಗೆ ಜಾಸ್ತಿ ನೀರನ್ನು ಸೇರ್ಸೋಕೆ ಹೋಗಬೇಡ್ರಿ. ಯಾಕಂದರೆ ಮೀನಲ್ಲಿರೋ ನೀರು ಕೂಡ ಬಿಟ್ಕೊಳ್ಳುತ್ತೆ. ಆವಾಗ ಸಾಂಬಾರು ಸ್ವಲ್ಪ ತೆಳು ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಇರಲಿ ಸಾಂಬಾರು ಅಂತ ನಾನಿಲ್ಲಿ ಜಾಸ್ತಿ ನೀರನ್ನು ಸೇರಿಸ್ಕೊತಾ ಇಲ್ಲ. ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಅಂತ ಹೇಳ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀನಿ ಸಾಂಬಾರು ಎಷ್ಟು ಗಟ್ಟಿಯಾಗಿದೆಯಾ ಅಥವಾ ತೆಳುವಾಗಿದೆಯಾ ಅಂತೇಳಿ ಚೆಕ್ ಮಾಡಿ. ಸ್ವಲ್ಪ ಗಟ್ಟಿ ಇತ್ತು, ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸಿ ನೋಡಿ ಈ ರೀತಿ ಮಸಾಲೆನ ರೆಡಿ ಮಾಡ್ಕೋಬೇಕು. ನಂತರ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರುವಾಗ ಅಷ್ಟೇ ನಾವು ಮೀನು ಹಾಕಿದರೆ ಸಾಂಬಾರು ಚೆನ್ನಾಗಾಗುತ್ತೆ. ಇವಾಗಲೇ ಹಾಕೋಕ್ಕೆ ಹೋಗಬಾರ್ದು. ಹಾಗಾಗಿ ಇದು ಕುದಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈ ಕುದೀತಾ ಇರೋವಾಗ ಒಂದು ಸಲ ಟೇಸ್ಟ್ ನೋಡಿ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ಸರಿಯಾಗಿದ್ದರೆ ಮೀನನ್ನು ಸೇರಿಸ್ಕೋಬೇಕು. ನೋಡಿ, ನಾನಿಲ್ಲಿ ಮೀನನ್ನು ಕುದೀತಾ ಇರೋ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಸೇರಿಸ್ಬಿಟ್ಟು ಒಂದು 2 ಕುದಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ತುಂಬ ಕುದಿಸೋಕೆ ಹೋಗ್ಬಾರ್ದು. ತುಂಬನೇ ಕುದಿಸಿದ್ರೆ ಮೀನೆಲ್ಲ ಒಡ್ಕೊಳ್ಳುತ್ತೆ. ಹಾಗಾಗಿ ಜಾಸ್ತಿ ಕುದಿಸ್ಬಾರ್ದು. ಮೀನನ್ನು ಎಲ್ಲ ಸೇರಿಸ್ಬಿಟ್ಟು 1-2 ಕುದಿ ಅಷ್ಟೇ ಕುದಿಸ್ಕೋಬೇಕು. ನಾನಿಲ್ಲಿ ಮೀನನ್ನೆಲ್ಲ ಸೇರಿಸ್ಬಿಟ್ಟು ಕುದಿಸ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಮುಚ್ಚಳನ ಮುಚ್ಚಿ ಒಂದು 3ರಿಂದ 4 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಮೀನು ಬೇಗ ಬೇಯುತ್ತೆ, ಹಾಗಾಗಿ ಇದನ್ನು ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು. ನೋಡಿ, ಸಾಂಬಾರು ರೆಡಿಯಾಗಿದೆ. ತುಂಬಾ ಚೆನ್ನಾಗಾಗಿತ್ತು. ಫ್ರೆಶ್ ಮೀನು ಮತ್ತು ಆವಾಗ ತಾನೇ ತೊಗೊಂಡು ಬಂದು ಮಾಡಿದ್ವಲ್ಲ ಸಾಂಬಾರು ಕೂಡ ತುಂಬಾ ಚೆನ್ನಾಗಾಗಿತ್ತು. ನಾನು ಹೇಳೋ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಮಗೂ ಕೂಡ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ಸಾಂಬಾರು ರೆಡಿ ಆದಮೇಲೆ ತವಾ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತವಾ ಫ್ರೈ ಮಾಡ್ತಾ ಇದ್ದೀನಿ. ತವಾ ಫ್ರೈ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿಲ್ಲ. ನಿಮಗೆ ಯಾರಿಗಾದರೂ ತವಾ ಫ್ರೈ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಿಜವಾಗ್ಲೂ ತೋರಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗಿತ್ತು. ಮತ್ತು ಆಯಿಲ್ ಕೂಡ ವೇಸ್ಟ್ ಆಗೋದಿಲ್ಲ. ನಾವು ಡೀಪ್ ಫ್ರೈ ಮಾಡಿದರೆ ಆಯಿಲ್ ಎಲ್ಲ ವೇಸ್ಟ್ ಆಗುತ್ತೆ. ಈ ರೀತಿ ತವಾ ಫ್ರೈ ಮಾಡಿದರೆ ಕಡಿಮೆ ಆಯಿಲಲ್ಲೇ ತುಂಬ ರುಚಿಯಾಗಿ ತವಾ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಕಲರ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಾಗಿತ್ತು. ನಂತರ ನಾನು ಸಾಂಬಾರು ಮತ್ತು ಫ್ರೈ ಎಲ್ಲ ರೆಡಿ ಆಯ್ತಲ್ಲ, ಬಿಸಿ ಮುದ್ದೆ ಮಾಡಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಅಪರೂಪಕ್ಕೆ ಮೀನು ಸಾಂಬಾರು ಮಾಡಿದ್ದು ಮನೆಯಲ್ಲಿ, ಹಾಗಾಗಿ ತುಂಬಾ ಟೇಸ್ಟಿಯಾಗಿ ಆಗಿತ್ತು. ನೀವು ಕೂಡ ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.